ನಾನು ಬೇವಳ್ಳಿ ಪುಟ್ಟಸ್ವಾಮಿ ಅಂತ ಬೇವಳ್ಳಿ ಗ್ರಾಮ ಪಂಚಾಯತಿ ನಂಬರು ಮಾಜಿ ಅಧ್ಯಕ್ಷರು. ನಾನು ನೂರಲ್ಲಿ ಒಂದು ರೋಡ್ ಕೆಲಸ ಮಾಡ್ಬೇಕಾದ್ರೆ ಯಾರೋ ಬಂದು ನನ್ಗೆ ಹಿಡ್ಕೊ ಹೊಡೆದು ರಕ್ತ ಕೆಡಗಿ ಇದ್ ಮಾಡಿದ್ರು. ಈಗ ನಾನು ಇಲ್ಲಿ 2 ಸಾರಿ ಕಂಪ್ಲೇಂಟ್ ಕೊಟ್ಟೆ, ನ್ಯಾಯ ಸಿಕ್ಕಿರ್ಲಿಲ್ಲ ನನಗೆ. ನಾನು ಊರಿನ ಇವರು ಎಲ್ಲ ಜನ ಬಂದು ಮುಸ್ಕರ ಕುಂತಿದ್ದೆ. ನಾನು ಸ್ಟೇಷನ್ ಮುಂದ್ಗಡೆ ಬೆಳಗ್ಗೆನೆ ಬಂದು ಕಪ್ಪು ಬಟ್ಟೆ ಹಾಕೊಂಡು ಮುಸ್ಕರ ಕುಂತಿದೆ. ಆಗ ಇಲ್ಲಿ ಸ್ಟೇಷನ್ ಅವರೆಲ್ಲ ಬೇಡ ಬೇಡ ಆಯ್ತು ಅಂದ್ರು. ಇಲ್ಲ ನಾನು ಮುಸ್ಕರ ಕುಂತೀನಿ ಅಂತ ಕುಂತೆ. ಚನ್ನಪಣ್ಣದಿಂದ ದೊಡ್ಡ ಸಾಹೇಬ್ರು ಬಂದು ನಾನು ಇರೋದೆಲ್ಲ ಹೇಳ್ದೆ. ಆಗ ನನ್ಗೆ FIR ಮಾಡ್ಕೊಡ್ತೀನಿ ಅಂತ ಈಗ ಭರವಸೆ ಕೊಟ್ಟಿದ್ದಾರೆ. ಆಗ ಫಸ್ಟ್ NC ಕೊಟ್ಟು 2 ಸಾರಿ ಇದ್ ಮಾಡಿದ್ರು. ಕತ್ತಿನ ಚೈನು ಮತ್ತೆ ನನ್ಗೆ ಹೊಡೆದಿರೋದು ಎಲ್ಲ ನಿಜ ಅಂತ ಊರಿನ ಜನಗಳು ಹೇಳ್ತಾರೆ, ಸಾಕ್ಷಿನೂ ಕೊಡ್ತಾರೆ. ಅದರಿಂದ ಇವಾಗ ನನಗೆ ನ್ಯಾಯ ಸಿಕ್ಬೋದು ಅಂತ ತಿಳ್ಕೊಂಡು ನಾನು ಜನಗಳಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಪ್ರಸನ್ನ ಅಂತ ಕಂಪ್ಲೇಂಟ್ ಕೊಟ್ಟಿದೆ. ಅವನು ಊರಲ್ಲೆಲ್ಲ ರೌಡಿ ಜಾಂಗು. ಒಂದ್ಸರ ನನಗೆ 3 ವರ್ಷದಿಂದ ಚಾಕ್ ತಗೊಂಡು ಇದು ಗಲಾಟೆ ಮಾಡಿ ಇದ್ ಮಾಡ್ತಿದ್ದ. ರೋಡ್ ಕೆಲಸ ಮಾಡ್ಬೇಕಾದ್ರೆ ನನಗೆ ದೊಣ್ಣೆಲಿ ಏಕೈಕಲ್ ದೊಣ್ಣೆ ತಂದ. ದೊಣ್ಣೆ ತರ್ಬೇಕಾದ್ರೆ ಊರ್ನವರು ದೊಣ್ಣೆ ತಿತ್ ಮಾಡಿಕೊಂಡ್ರು. ಚರಂಡಿ ಮುಚ್ಚ ಹಾಕಿಸಕ್ ಹೋಗಿದೆ. ಆಮೇಲೆ ನನಗೆ ಫಸ್ಟ್ ಮೂಗನ್ ಮೇಲೆ 1 ಏಟ್ ಕಪಾಲ್ ಮೇಲೆ ಹೊಡೆದ. ಮತ್ತೆ 2ನೇದು ಹಿಂಗೆ ಉಗ್ರಲ್ಲಿ ಇದ್ ಮಾಡ್ಕೊಂಡು ಯಾವ್ದೋ ಉಗ್ರು ಮಡಿಕೊಂಡಿದ್ನಂತೆ, ಎಲೆ ಕುಯಿ ತರ ಉಗ್ರು. ಆಗ ಇಲ್ಲಿ ಪಂಚ್ ಮಾಡಿ ರಕ್ತ ಕೆಡಗಿದ. 9 ಗಂಟೆ ಇದು 5 ಗಂಟೆಗೆ ಆದದ್ದ ಚನ್ನಪಟ್ಟಣ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡು 9 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಬಂದೆ. ನನಗೆ ಒಂಥರ ಇತ್ರು NC ತರ ಕೊಟ್ಟು ಕೈ ತೊಳ್ಕೊಂಡ್ರು. 2 ದಿವಸ ಬಿಟ್ಕೊಂಡ್ಮೇಲೆ ತಿರ್ಗಾ ಊರ್ ಜನ ಗ್ರಾಮಸ್ಥರು ಎಲ್ಲ ಕರ್ಕೊಂಡ್ ಬಂದೆ. ಆಗ ಊರ್ಗೂ ಬಂದು ಇದ್ ಮಾಡಿದೆ. ಅಷ್ಟೊತ್ತಿಗೆ 11 ಗಂಟೆಗೆ ನನ್ನ ಮಗ ಎಲ್ಲ ಬಂದಿದ್ರು. ಆಗ ಮನೆ ತಕ್ಕೆ ಒಂದು 5 ಗಂಟೆಗೆ 4 ಗಂಟೆಗೆ ಚಾಕ್ ತಕೊಂಡ್ ತಿವ್ದು ಬಿಡ್ತೀನಿ ಅಂತ 11 ಗಂಟೆಯಿಂದನೂ ಊರಲ್ಲೆಲ್ಲ ಓಡಾಡ್ತಿದ್ದ. ಆಗ ಎಲ್ಲ ಇದ್ ಮಾಡಿದಾಗ ನನ್ಗೆ ಚೈನು ಅಲ್ಲೇ ಮಾಡಿ ಚೈನ್ ತಿತ್ಕೊಂಡು ನನ್ನ ಮಗನ್ಗೆ 70 ಕಟ್ಟಿ ಹಿಡ್ಕೊಂಡ. ನಾನು ಅರ್ಜೆಂಟ್ಗೆ ಹೋಗಿ ಈ ತರ ಮಾಡ್ತಾವನೆ ಅಂದ್ಬಿಟ್ಟು ಹೋದಾಗ ನನ್ನ ಬಲ್ತ್ ಕೈಲಿ ಚೈನ್ ಎಲ್ಲ ತಿಂದ್ಬಿಟ್ಟು ಕಚಕಚ್ನೆ ಅಗದಿ ಉಂಗು ಒಂದು 10 ಗ್ರಾಮ್ ಚಿನ್ನ ಕಳ್ಕೊಂಡಿದ್ದೀನಿ. ನಾನು ಏಟು ತಿಂದು 10 ಗ್ರಾಮ್ ಚಿನ್ನ ಕಳ್ಕೊಂಡು ಗ್ರಾಮ ಪಂಚಾಯತಿ ನಂಬರ್ ಆಗಿ ನನ್ಗೇನು ನ್ಯಾಯನೇ ಸಿಕ್ಲಿಲ್ಲ ಅಂದ್ರೆ ಏನು ಅಂತ ನಾನು ಇವತ್ತು ಬೆಳಗ್ಗೆ ಬಂದು ಇಲ್ಲಿ ಹಕ್ಕೂರು ಸ್ಟೇಷನ್ ಮುಂದ್ಗಡೆ ಕರಿ ಬಟ್ಟೆ ತೊಟ್ಕೊಂಡು ಮುಸ್ಕರ್ ನಿಂತಿದೆ. ಈಗ ನಮಗೆ ದೊಡ್ಡವ್ರು ಬಂದು ನ್ಯಾಯ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ನಾನು ಕೈ ಬಿಟ್ಟಿದ್ದೀನಿ.